ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿಎಂ ಸಿದ್ದು ನಾಯಕತ್ವದ ಮೇಲೆ ರಾಹುಲ್ ಗಾಂಧಿಗೆ ಬಲವಾದ ಒಲವು. ಒಬಿಸಿ ಸಲಹಾ ಮಂಡಳಿ ಸಮಿತಿಗೆ ಹೆಸರು ಸೂಚಿಸಿದ್ದೇ ರಾಹುಲ್. ರಾಜ್ಯದ ಫಾರ್ಮುಲಾ ಎಐಸಿಸಿ ಮಟ್ಟದಲ್ಲಿ ಬಳಸಿಕೊಳ್ಳಲು ಪ್ಲಾನ್. ಮುಂದಿನ ಸಿಎಂ ಚರ್ಚೆ ನಡುವೆ ಡಿಸಿಎಂ ದೆಹಲಿ ಪ್ರವಾಸ. ಮೇಕೆದಾಟು ಯೋಜನೆ ತಡೆಯುವ ಬಗ್ಗೆ ಪ್ರಣಾಳಿಕೆಯಲ್ಲಿ ಸಿಎಂ ಸ್ಟಾಲಿನ್ ಉಲ್ಲೇಖ ಬೆನ್ನಲ್ಲೇ ಅಲರ್ಟ್. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಭೇಟಿಯಾಗಿ ಚರ್ಚೆ. ಡಿಕೆ ಬೆನ್ನಲ್ಲೇ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ದಸರಾ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆ. ಹೈಕಮಾಂಡ್ಗೂ ಭೇಟಿಯಾಗಿ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಖಾಸ್ ಬಾತ್. ಶಾಸಕರ ಜೊತೆ ಇವತ್ತು ಮುಂದುವರಿಯಲಿದೆ ಸುರ್ಜೇವಾಲಾ 1-to-1 ಸಭೆ. ಫೈರ್ ಬ್ರ್ಯಾಂಡ್ ಬಸವರಾಜ ರಾಯರೆಡ್ಡಿಗೂ ಇವತ್ತೇ ಸಮಯ. ಸಚಿವ ಸ್ಥಾನಕ್ಕೆ ಡಿಮಾಂಡ್ ಇಡೋ ಸಾಧ್ಯತೆ. ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಶಿಕ್ಷಣ ಇಲಾಖೆ ಗ್ರೀನ್ ಸಿಗ್ನಲ್. ಸಿಎಂ ಒಪ್ಪಿಗೆ ನೀಡಿದರೆ ಮುಂದಿನ ಶೈಕ್ಷಣಿಕ ವರ್ಷದ ಅನುಷ್ಠಾನ. ದ್ವಿಭಾಷಾ ನೀತಿ ಜಾರಿಯಾದರೆ ಹಿಂದಿ ಭಾಷೆ ಕಿಕ್ಔಟ್ ಸಾಧ್ಯತೆ. ರಾಜ್ಯದಲ್ಲಿ ಮುಂದುವರಿದ ಹೃದಯಾಘಾತದ ಸಾವಿನ ಸರಣಿ. ಮಂಗಳೂರಿನ ಕೃಷ್ಣಾಪುರದಲ್ಲಿ 18 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಫ್ತಾಬ್ ಸಾವು. ದಾವಣಗೆರೆಯಲ್ಲಿ ಆಟೋ ಓಡಿಸ್ತಾ ಇದ್ದಾಗಲೇ ಚಾಲಕ ಮಂಜಾನಾಯಕ್ ಕೊನೆಯುಸಿರು. ಹೃದಯಾಘಾತಕ್ಕೆ ಹೊರ ಬೀಳುತ್ತಾ ಇದೆ ದಿನಕ್ಕೊಂದು ಕಾರಣಗಳು. ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಹೆಚ್ಚಾಗ್ತಾ ಇರೋದು ಹೃದಯಾಘಾತಕ್ಕೆ ಕಾರಣ. ಕಾರ್ಡಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾದ ಅಧ್ಯಯನದಲ್ಲಿ ಬಯಲು. ಮಠಕ್ಕೆ 35 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ 25% ಡಿಮಾಂಡ್. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಪೂರ್ಣಾನಂದಪುರಿ ಆರೋಪ. ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ತಂಗಡಗಿ ಎಚ್ಚರಿಕೆ. ಯುವ ನಾಯಕರಿಗಾಗಿ ದಳದಲ್ಲಿ ಹೆಚ್ಚಿದ ಡಿಮಾಂಡ್. ಹೋದ ಕಡೆಯೆಲ್ಲ ಪಕ್ಷದ ಸಾರಥ್ಯ ವಹಿಸಿಕೊಳ್ಳುವಂತೆ ಹಾಲಿ ಮಾಜಿ ಶಾಸಕರು ಕಾರ್ಯಕರ್ತರ ಒತ್ತಾಯ. ಪಕ್ಷ ಸಂಘಟನೆಗೆ ನಿಖಿಲ್ ಕುಮಾರಸ್ವಾಮಿಯೇ ಸೂಕ್ತ ಅಂತಿರೋ ನಾಯಕರು. ಶಾಲಾ ಬಸ್ಗೆ ಟ್ರೈನ್ ಡಿಕ್ಕಿಯಾಗಿ 3 ವಿದ್ಯಾರ್ಥಿಗಳ ಸಾವು. ತಮಿಳುನಾಡಿನ ಚಿದಂಬರಂನ ಸೇಮಗುಪ್ಪಂ ಸ್ಟೇಷನ್ ಬಳಿ ಬಸ್ ಹಳಿ ದಾಟ್ತಾ ಇದ್ದಾಗ ಘಟನೆ. ಹಲವು ಮಕ್ಕಳಿಗೆ ಗಾಯ. ಕಡಲೂರು ಆಸ್ಪತ್ರೆಗೆ ದಾಖಲು. ಚಲಿಸ್ತಾ ಇದ್ದ ವ್ಯಾನ್ನಿಂದ ಬಿದ್ದ ವಿದ್ಯಾರ್ಥಿಗಳು. ಮಹಾರಾಷ್ಟ್ರದ ಥಾಣೆ ಬಳಿ ಅಂಬರ್ನಾಥ್ ಚಾಲಕರ ನಿರ್ಲಕ್ಷ್ಯ. ಮಕ್ಕಳು ಬಿದ್ದರೂ ವ್ಯಾನ್ ನಿಲ್ಲಿಸದೆ ಹೊರಟ ಡ್ರೈವರ್. ಒಬ್ಬ ವಿದ್ಯಾರ್ಥಿಯ ಸ್ಥಿತಿ ಗಂಭೀರ. ಕಾನೂನು ಪಾಲಿಸಬೇಕಾದ ವಕೀಲರೇ ಮತ್ತೊಬ್ಬ ವಕೀಲನ ಕೊಲೆಗೆ ಸುಪಾರಿ. ಬೆಳಗಾವಿಯ ರಾಯಭಾಗದಲ್ಲಿ ಕಿಡ್ನ್ಯಾಪ್. ಉತ್ತರ ಕನ್ನಡದ ರಾಮನಗರದಲ್ಲಿ ಕೊಲೆ. ಬೇರೆ ಕೇಸ್ ವಿಚಾರಣೆ ವೇಳೆ ಈ ಕೇಸನ್ನು ಭೇದಿಸಿದ ಪೊಲೀಸರು. ಆ್ಯಪ್ನಲ್ಲಿ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದು ಅಪ್ಪನ ಆಸ್ತಿಯು ಮಾರಿಸಿ ತಾನೂ ಮನೆಗಳ್ಳನಾದ ಟೆಕ್ಕಿ. ಶಿವಮೊಗ್ಗದ ಮೂರ್ತಿಯನ್ನು ಬಂಧಿಸಿದ ಮಾಗಡಿ ರೋಡ್ ಪೊಲೀಸರು. 25 ಲಕ್ಷ ರೂಪಾಯಿ ಮೌಲ್ಯದ 245 ಗ್ರಾಂ ಚಿನ್ನಾಭರಣ ವಶಕ್ಕೆ. 8 ವರ್ಷ 165ಕ್ಕೂ ಹೆಚ್ಚು ಸರಗಳ್ಳತನ. ಕುಖ್ಯಾತ ಸರಗಳ್ಳನನ್ನು ಬಂಧಿಸಿದ ಬೆಂಗಳೂರಿನ ಗಿರಿನಗರ ಪೊಲೀಸರು. 52 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 541 ಗ್ರಾಂ ಚಿನ್ನಾಭರಣ ವಶಕ್ಕೆ. ಸೋದರಿ ವಾಸ ಇದ್ದ ಅಪಾರ್ಟ್ಮೆಂಟ್ನಲ್ಲೇ ಕದ್ದ. ಜಿಎಂ ಇನ್ಫಿನಿಟಿ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡಿದ್ದ ನಿತೀಶನ್ನು ಬಂಧಿಸಿದ ಹೆಬ್ಬಗೋಡಿ ಪೊಲೀಸರು. 65 ಲಕ್ಷ ರೂಪಾಯಿ ಮೌಲ್ಯದ 621 ಗ್ರಾಂ ಚಿನ್ನಾಭರಣ ವಶಕ್ಕೆ. ಅಡವಿಟ್ಟಿದ್ದ 3 ಕೋಟಿ ಮೌಲ್ಯದ 3 ಕೆಜಿ ಚಿನ್ನಕ್ಕೆ ಕನ್ನ. ಕಡಿಮೆ ಬಡ್ಡಿ ಆಸೆ ತೋರಿಸಿ ಬರೋಬ್ಬರಿ 70 ಮಂದಿಗೆ ವಂಚಿಸಿರೋ ಮಂಡ್ಯದ ಅನಘಾ ಗೋಲ್ಡ್ ಕಂಪನಿ ಮಾಲೀಕ ಪ್ರವೀಣ್ ದಂಪತಿ ಮಂಜುಳಾ ಶ್ರೀಲಕ್ಷ್ಮಿ ಅರೆಸ್ಟ್. ಆಂತರಿಕ ಭದ್ರತಾ ವಿಭಾಗದ ಡಿವೈಎಸ್ಪಿ ಶಂಕರಪ್ಪ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ. ದೈಹಿಕ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ. ಶಂಕರಪ್ಪ ತನ್ನ ಸ್ನೇಹಿತೆ ವಿರುದ್ಧ ಪತ್ನಿಯಿಂದ ದೂರು. ಈಶಾನ್ಯ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು.
ಕೆಆರ್ಎಸ್ ಡ್ಯಾಮ್ ಮೇಲೆ ಕೈ ಕಾರ್ಯಕರ್ತರ ಹುಚ್ಚಾಟ, ನಿರ್ಬಂಧ ಇದ್ರೂ ಲೆಕ್ಕಿಸದೆ ಡ್ಯಾಮ್ ಮೇಲೆ ರೀಲ್ಸ್. ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಬೆಂಬಲಿಗ ಅನ್ನೋ ಕಾರಣಕ್ಕೆ ಮೌನಕ್ಕೆ ಶರಣಾದ್ರ ಭದ್ರತಾ ಸಿಬ್ಬಂದಿ. ಮತ್ತೆ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ. ಕ್ಯೂಕಿ ಸಾಸ್ಕಿ ಕಬಿ ಬಹುತಿ ಹಿಂದಿ ಧಾರಾವಾಹಿಯಲ್ಲಿ ಮತ್ತೆ ನಟನೆ. ಸ್ಮೃತಿ ಇರಾನಿ ಫೋಟೋಗೆ ನೆಟ್ಟಿಗರು ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.